ನಮಸ್ಕಾರ ವೀಕ್ಷಕರೇ, ಇಂದಿನ ಟಾಪಿಕ್ ಏನಂತ ಹೇಳಿದರೆ ಕಾಲುಂಗುರ. ಮುತ್ತೈದೆ ಸದಾ ಬೆಳ್ಳಿ ಕಾಲುಂಗುರ ಧರಿಸಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ, ಬಂಗಾರದ್ದು ಮಾಡಿಸ್ತೇನೆ, ವಜ್ರದ್ದು ಮಾಡಿಸ್ತೇನೆ ಅಂತ ಇದ್ರೂ ಕೂಡ ಹಾಕುವ ಆಗಿಲ್ಲ. ಯಾಕೆಂದರೆ ಬೆಳ್ಳಿದೇ ಹಾಕಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಬೆಳ್ಳಿಯ ಕಾಲುಂಗುರದಲ್ಲಿ 2 ಸುತ್ತಿನದಿದ್ದರೆ ಅದು ಹರಿಹರರ ಅನುಗ್ರಹ ಆಗ್ತದೆ ಅಂತ ಹೇಳುತ್ತೆ. 3 ಸುತ್ತಿನದಿದ್ದರೆ ತ್ರಿಶಕ್ತಿ ತ್ರಿಮೂರ್ತಿಗಳ ಪೂರ್ಣಾನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರ ಪೂರ್ಣಾನುಗ್ರಹ. 5 ಸುತ್ತಿನದಿದ್ದರೆ ಪಂಚಮಂ ಕಾರ್ಯಸಿದ್ಧಿ, ಅಂದರೆ ಎಲ್ಲ ಕಾರ್ಯಗಳಲ್ಲಿ ಜಯಪ್ರದ ಆಗುತ್ತದೆ. 7 ಸುತ್ತಿನದಿದ್ದರೆ ಸಪ್ತಪದಿಯ ನೆನಪು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖ, ಸಂತಸ, ನೆಮ್ಮದಿ ಬರುತ್ತದೆ. 8 ಸುತ್ತಿನದಿದ್ದರೆ ಅಷ್ಟಲಕ್ಷ್ಮಿಯರ ಪೂರ್ಣಾನುಗ್ರಹ ನಿಮಗೆ ಸಿಗುತ್ತೆ. 9 ಸುತ್ತಿನದು ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಯಶಸ್ಸು, ಆನಂದ, ಉತ್ತಮ ಸಂತತಿ ಭಾಗ್ಯ ನಿಮಗೆ ಸಿಗುತ್ತೆ. 10 ಸುತ್ತಿನದಿದ್ದರೆ ದಶಾವತಾರದ ಪೂರ್ಣ ಅನುಗ್ರಹ. 10 ಅಂದರೆ ಪೂರ್ಣ ಅಂತ ಅರ್ಥ. ಹಾಗೆ ಪೂರ್ಣ ಅನುಗ್ರಹ ನಿಮಗೆ ಸಿದ್ಧಿಯಾಗ್ತದೆ. ಹೀಗೆ ಮುತ್ತೈದೆ ಯಾವಾಗಲೂ ಸಹ ಒಂದು ಕುಂಕುಮ ಶೋಭಿತೆಯಾಗಿ ಮನೆಯಲ್ಲಿ ನಂದಾದೀಪವಾಗಿರ್ತಾಳೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಯಾಕೆ ಕಾಲುಂಗುರವನ್ನು ಬೆಳ್ಳಿಯಿಂದಲೇ ಮಾಡಬೇಕು ಅಂತ ಹೇಳಿದರೆ, ಸೊಂಟದ ಕೆಳಗೆ ಚಿನ್ನವನ್ನು ಉಪಯೋಗಿಸಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಯಾಕೆಂದರೆ ಚಿನ್ನ ಅಂದರೆ ಲಕ್ಷ್ಮೀದೇವಿಯ ಸಂಕೇತ. ಚಿನ್ನದಲ್ಲಿ ಲಕ್ಷ್ಮೀದೇವಿಯ ವಾಸವಿದೆ ಅಂತ ನಾವು ನಂಬಿಕೆ. ಹಾಗೆ ಅದಕ್ಕಾಗಿ ಸೊಂಟದ ಕೆಳಗೆ ಅಂದರೆ ಕಾಲುಗಳಿಗೆ ವಿಶೇಷವಾಗಿ ನಾವು ಚಿನ್ನದ ಯಾವುದೇ ವಸ್ತುಗಳನ್ನು ಉಪಯೋಗಿಸಬಾರ್ದು. ಆದ್ದರಿಂದ ಚಿನ್ನಕ್ಕಿಂತ ನೆಕ್ಸ್ಟ್ ಬರುವಂತಹ ಶ್ರೇಷ್ಠ ಲೋಹ ಅಂತ ಹೇಳಿದರೆ ಬೆಳ್ಳಿ. ಅದಕ್ಕಾಗಿ ಬೆಳ್ಳಿಯನ್ನು ಉಪಯೋಗಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಏನೆಲ್ಲ ಪ್ರಯೋಜನಗಳಿವೆ? ಇದರ ವೈಜ್ಞಾನಿಕ ಕಾರಣ ಏನಾದರೂ ಇದೆಯಾ? ಹೌದು. ಯಾಕೆಂದರೆ 2ನೇ ಬೆರಳಿಗೆ ಕಾಲುಂಗುರ ಧರಿಸುವುದರಿಂದ ಲೈಂಗಿಕ ಜೀವನ ತೃಪ್ತಿಕರವಾಗಿರ್ತದೆ. ಹೀಗೆ 2ನೇ ಬೆರಳಿನಲ್ಲಿ ಪ್ರೆಷರ್ ಪಾಯಿಂಟ್ ಇದೆ. ಈ ಬೆರಳುಗಳಿಗೆ ಬೆಳ್ಳಿಯ ಕಾಲುಂಗುರ ಹಾಕುವುದರಿಂದ ಋತುಚಕ್ರ ಸಮರ್ಪಕವಾಗಿ ಆಗ್ತದೆ. ನಂತರ ಈ ನರ, ಇಲ್ಲಿಂದ ಬರುವ ನರ ಗರ್ಭಕೋಶದ ಮೂಲಕ ಹೃದಯಕ್ಕೆ ಕನೆಕ್ಟ್ ಆಗಿರುತ್ತದೆ. ಇದರಿಂದ ಉತ್ಪಾದಕ ಅಂಗಗಳ ಆರೋಗ್ಯ ಕೂಡ ಹೆಚ್ಚುತ್ತದೆ. ರಕ್ತದ ಪರಿಚಲನೆ ಕೂಡ ಉತ್ತಮವಾಗಿರ್ತದೆ. ಇದರಿಂದ ಗರ್ಭಕೋಶ ಆರೋಗ್ಯದಿಂದ ಇರಲು ಕೂಡ ಸಾಧ್ಯ. ಅದಕ್ಕಾಗಿ 2ನೇ ಬೆರಳಿಗೆ ಹೆಬ್ಬೆರಳಿನ ಪಕ್ಕ ಇರುವಂತಹ ಬೆರಳು ಏನಿದೆ ಅದಕ್ಕೆ ಹಾಕಬೇಕು ವಿನಃ ಚೆಂದ ಕಾಣ್ತದೆ ಶೋಕಿಗೋಸ್ಕರ 3ನೇ ಬೆರಳಿಗೆ ಹಾಕೋದು, 4ನೇ ಬೆರಳಿಗೆ ಹಾಕಿ ಇದೆಲ್ಲ ಮಾಡಬಾರ್ದು. ಹಾಗೂ ಇದನ್ನು ವಿವಾಹಿತ ಮಹಿಳೆಯರು ಮಾತ್ರ ಹಾಕಬೇಕು. ಯಾಕೆಂದರೆ ನಿಮಗೆ ವಿವಾಹ ಆಗೋದಿಲ್ಲ ಆದರೆ ಹಾಕಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ವಿವಾಹ ಆದವರಿಗೆ ಮಾತ್ರ ಅಂತ ಹೇಗೆ ಮಾಂಗಲ್ಯ, ಕುಂಕುಮ ಇತ್ಯಾದಿ ಇದೆಯೋ ಹಾಗೆಯೇ ನಮ್ಮ ಕಾಲುಂಗುರ ಕೂಡ ಒಂದು ವಿವಾಹಿತ ಮಹಿಳೆಯರೇ ಹಾಕಬೇಕಾದಂತಹ ಒಂದು ವಸ್ತು ಅಂತ ಹೇಳ್ತಾ, ಇಂತಹ ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.